ವಿಜಯನಗರ ಸಾಮ್ರಾಜ್ಯ ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್ ಲೈನರ್ಸ್. ಸ್ಥಾಪನೆ ಮತ್ತು ಆರಂಭ. ವಿಜಯನಗರ ಸಾಮ್ರಾಜ್ಯವನ್ನು ಕ್ರಿಸ್ತಶಕ 1336ರಲ್ಲಿ ಸ್ಥಾಪಿಸಲಾಯಿತು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಹರಿಹರ ಒಂದು, ಬುಕ್ಕರಾಯ ಒಂದು. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ವಿಜಯನಗರ, ಹಂಪಿ. ವಿಜಯನಗರದ ಅವಶೇಷಗಳು ಇಂದಿನ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ಇವೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ವಿದ್ಯಾರಣ್ಯರ ಮಾರ್ಗದರ್ಶನ ಪ್ರಮುಖವಾಗಿತ್ತು ಎಂಬ ಪರಂಪರೆಯಿದೆ. ವಿಜಯನಗರ ಸಾಮ್ರಾಜ್ಯದ ದಕ್ಷಿಣ ಭಾರತದ ಹಿಂದೂ ರಾಜಕೀಯ ಶಕ್ತಿಯ ಪ್ರಮುಖ ಕೇಂದ್ರವಾಗಿ ಬೆಳೆದಿತ್ತು. ವಿಜಯನಗರದ 4 ರಾಜವಂಶಗಳು. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಪ್ರಮುಖ 4 ರಾಜವಂಶಗಳು ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು. ಮೊದಲ ರಾಜವಂಶ ಸಂಗಮ ವಂಶ, ಎರಡನೇ ರಾಜವಂಶ ಸಾಳುವ ರಾಜವಂಶ, ಮೂರನೇ ರಾಜವಂಶ ತುಳುವ ರಾಜವಂಶ, ನಾಲ್ಕನೇ ರಾಜವಂಶ ಅರವೀಡು ವಂಶ. ಹರಿಹರ ಒಂದು ಮತ್ತು ಬುಕ್ಕ ಒಂದು ಸಂಗಮ ವಂಶದವರು. ಸಾಳುವ ವಂಶದ ಸ್ಥಾಪಕ. ತುಳುವ ನರಸನಾಯಕನ ಪುತ್ರ ಕೃಷ್ಣದೇವರಾಯ ತುಳುವ ವಂಶದ ಅತ್ಯಂತ ಪ್ರಸಿದ್ಧ ದೊರೆ. ಅರವೀಡು ವಂಶದ ಸ್ಥಾಪಕ ತಿರುಮಲ ದೇವರಾಯ. ಕೃಷ್ಣದೇವರಾಯ ಅತ್ಯಂತ ಮುಖ್ಯ. ಕೃಷ್ಣದೇವರಾಯನು 1509ರಲ್ಲಿ ವಿಜಯನಗರದ ಸಿಂಹಾಸನಕ್ಕೇರಿದನು. ಕೃಷ್ಣದೇವರಾಯನು ತುಳುವ ವಂಶದ ದೊರೆ. ಕೃಷ್ಣದೇವರಾಯನ ಆಳ್ವಿಕೆ ವಿಜಯನಗರ ಸಾಮ್ರಾಜ್ಯದ ಸುವರ್ಣಯುಗ ಎಂದು ಪರಿಗಣಿಸಲಾಗುತ್ತದೆ. ಕೃಷ್ಣದೇವರಾಯನ ಪ್ರಸಿದ್ಧ ಬಿರುದು ಆಂಧ್ರಭೋಜ. ಅವನು ಮತ್ತೊಂದು ಪ್ರಮುಖ ಬಿರುದು ಕನ್ನಡ ರಾಜ್ಯ ರಮಾರಮಣ. ಕೃಷ್ಣದೇವರಾಯನು ಗಣಪತಿ ರಾಜರ ವಿರುದ್ಧ ಯಶಸ್ವಿ ಯುದ್ಧಗಳನ್ನು ನಡೆಸಿದನು. ಅವನು ರಾಯಚೂರು, ದೋಬ್ಗಾಗಿ ಬಿಜಾಪುರದ ಆದಿಲ್ ಶಾಗಳೊಂದಿಗೆ ಯುದ್ಧ ಮಾಡಿದನು. ರಾಯಚೂರು ಯುದ್ಧ 1520ರಲ್ಲಿ ಕೃಷ್ಣದೇವರಾಯನ ಪ್ರಮುಖ ವಿಜಯ. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಪ್ರಸಿದ್ಧರಾಗಿದ್ದರು. ಅಲ್ಲಾಸಾನಿ ಪೆದ್ದನನ್ನು ಆಂಧ್ರದ ಕವಿತಾ ಪಿತಾಮಹ ಎಂದು ಕರೆಯಲಾಗುತ್ತಿತ್ತು. ತೆನಾಲಿ ರಾಮಕೃಷ್ಣ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಕವಿ. ಕೃಷ್ಣದೇವರಾಯನ ಸ್ವಂತ ಕೃತಿ ಅಮುಕ್ತ ಮೌಲ್ಯದ ತೆಲುಗು ಭಾಷೆಯ ಕೃತಿ. ಕೃಷ್ಣದೇವರಾಯನು ಕನ್ನಡ ಸಾಹಿತ್ಯಕ್ಕೂ ಆಶ್ರಯ ನೀಡಿದನು. ವಿಜಯನಗರದ ಪ್ರಮುಖ ವಿದೇಶಿ ಪ್ರವಾಸಿಗರು. ಅಬ್ದುರ್ ರಜಾಕ್ ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯನ್ ಪ್ರವಾಸಿಗ. ಅಬ್ದುರ್ ರಜಾಕ್ ದೇವರಾಯ ಎರಡನೇ ದೇವರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಬಂದನು. ಅವನು ವಿಜಯನಗರದ ಸಂಪತ್ತು ಮತ್ತು ಭವ್ಯತೆಯನ್ನು ವಿವರಿಸಿದ್ದಾನೆ. ಡೊಮಿಂಗೋ ಫೇಸ್ ಪೋರ್ಚುಗೀಸ್ ಪ್ರವಾಸಿಗ. ಡೊಮಿಂಗೋ ಫೇಸ್ ಕೃಷ್ಣ ದೇವರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಬಂದನು. ಫೇಸ್ ವಿಜಯನಗರದ ನಗರ ಜೀವನ, ಮಾರುಕಟ್ಟೆ ಮತ್ತು ರಾಜ ದರ್ಬಾರವನ್ನು ವಿವರಿಸಿದ್ದಾನೆ. ಫೆನಾರ್ವ್ ನುನೀಜ್ ಕೂಡ ವಿಜಯನಗರಕ್ಕೆ ಭೇಟಿ ನೀಡಿದ ಪೋರ್ಚುಗೀಸ್ ಪ್ರವಾಸಿಗ. ನ್ಯುನೀಜ್ ವಿಜಯನಗರದ ರಾಜಕೀಯ ಮತ್ತು ಯುದ್ಧಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾನೆ. ನಿಕೋಲೋ ಡಿ ಕಾಂಟಿ ವಿಜಯನಗರಕ್ಕೆ ಭೇಟಿ ನೀಡಿದ ಇಟಾಲಿಯನ್ ಪ್ರವಾಸಿಗ. ಆಡಳಿತ ವ್ಯವಸ್ಥೆ. ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಆಡಳಿತ ವ್ಯವಸ್ಥೆ ಅಮರನಾಯಕ ಪದ್ಧತಿ. ಅಮರನಾಯಕರು ರಾಜನಿಂದ ಪ್ರದೇಶಗಳನ್ನು ಪಡೆದು ಆಡಳಿತ ನಡೆಸುತ್ತಿದ್ದ ಸೇನಾ ಮುಖ್ಯಸ್ಥರಾಗಿದ್ದರು. ಅಮರನಾಯಕರು ರಾಜ್ಯಕ್ಕೆ ಸೈನಿಕರನ್ನು ಒದಗಿಸುವ ಪ್ರಮುಖ ಕರ್ತವ್ಯವಾಗಿತ್ತು. ವಿಜಯನಗರದ ರಾಜನು ಕೇಂದ್ರೀಯ ಅಧಿಕಾರದ ಪ್ರಮುಖ ಕೇಂದ್ರವಾಗಿದ್ದನು. ಸಾಮ್ರಾಜ್ಯವನ್ನು ವಿವಿಧ ಪ್ರಾಂತ್ಯಗಳು ಮತ್ತು ಆಡಳಿತ ಘಟಕಗಳಾಗಿ ವಿಂಗಡಿಸಲಾಗಿತ್ತು. ಕಲೆ ಮತ್ತು ವಾಸ್ತುಶಿಲ್ಪ. ವಿಜಯನಗರ ವಾಸ್ತುಶಿಲ್ಪದ ಅತ್ಯುತ್ತಮ ಕೇಂದ್ರ ಹಂಪಿ. ಹಂಪಿ ತುಂಗಭದ್ರಾ ನದಿಯ ದಡದಲ್ಲಿದೆ. ಹಂಪಿಯ ಪ್ರಮುಖ ದೇವಾಲಯ ವಿರೂಪಾಕ್ಷ ದೇವಾಲಯ. ವಿಠ್ಠಲ ದೇವಾಲಯ ವಿಜಯನಗರ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದು. ವಿಠ್ಠಲ ದೇವಾಲಯ ಪ್ರಸಿದ್ಧ ಕಲ್ಲಿನ ರಥ ಹಂಪಿಯ ಪ್ರಮುಖ ಆಕರ್ಷಣೆ. ಹಜಾರರಾಮ ದೇವಾಲಯ ತನ್ನ ರಾಮಾಯಣ ಶಿಲ್ಪಚಿತ್ರಕ್ಕಾಗಿ ಪ್ರಸಿದ್ಧ. ಕೃಷ್ಣದೇವಾಲಯವನ್ನು ಕೃಷ್ಣದೇವರಾಯನು ನಿರ್ಮಿಸಿದನು. ಲೋಟಸ್ ಮಹಲ್ ಹಂಪಿಯ ಪ್ರಸಿದ್ಧ ವಾಸ್ತುಶಿಲ್ಪದ ಕಟ್ಟಡ. ಆನೆಗಳ ಕೊಠಡಿಗೆ ಹಂಪಿಯ ಪ್ರಮುಖ ಸ್ಮಾರಕ. ಹಂಪಿಯ ಸ್ಮಾರಕ ಸಮೂಹವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ತಾಳಿಕೋಟೆ ಯುದ್ಧ ಅತ್ಯಂತ ಪ್ರಮುಖ. ವಿಜಯನಗರ ಸಾಮ್ರಾಜ್ಯದ ಇತಿಹಾಸದ ಪ್ರಮುಖ ಯುದ್ಧ ತಾಳಿಕೋಟೆ ಯುದ್ಧ. ತಾಳಿಕೋಟೆ ಯುದ್ಧವು 1565ರಲ್ಲಿ ನಡೆಯಿತು. ತಾಳಿಕೋಟೆ ಯುದ್ಧವನ್ನು ರಕ್ಕಸತಂಗಡಿ ಯುದ್ಧ ಎಂದು ಕರೆಯಲಾಗುತ್ತದೆ. ವಿಜಯನಗರದ ಪರವಾಗಿ ಪ್ರಮುಖ ನಾಯಕರು ಅಳಿಯ ರಾಮರಾಯ. ವಿಜಯನಗರದ ವಿರುದ್ಧ ದಕ್ಕನ್ ಸುಲ್ತಾನರ ಮೈತ್ರಿಕೂಟ ಹೋರಾಡಿತು. ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರದ ಭಾರೀ ಸೋಲು ಉಂಟಾಯಿತು. ಯುದ್ಧದ ನಂತರ ಹಂಪಿ ನಗರವು ನಾಶ ಮತ್ತು ದೋಚಾಟಕ್ಕೆ ಒಳಗಾಯಿತು. ತಾಳಿಕೋಟೆಯ ನಂತರ ವಿಜಯನಗರ ಸಾಮ್ರಾಜ್ಯ ತಕ್ಷಣವೇ ಸಂಪೂರ್ಣ ಅಂತ್ಯವಾಗಲಿಲ್ಲ. ಅರವೀಡು ವಂಶದ ಅಡಿಯಲ್ಲಿ ಕೆಲವು ಕಾಲ ಮುಂದುವರಿಯಿತು. ವಿಜಯನಗರ ರಾಜಕೀಯ ಕೇಂದ್ರವು
ನಂತರ ಪೆನುಗೊಂಡ ಮತ್ತು ಚಂದ್ರಗಿರಿ ಮುಂತಾದ ಸ್ಥಳಗಳಿಗೆ ಸ್ಥಳಾಂತರವಾಯಿತು. ಸಾಹಿತ್ಯ ಮತ್ತು ಸಂಸ್ಕೃತಿ. ವಿಜಯನಗರ ಕಾಲದಲ್ಲಿ ಕನ್ನಡ, ತೆಲುಗು, ಸಂಸ್ಕೃತ ಮತ್ತು ತಮಿಳು ಸಾಹಿತ್ಯ ಅಭಿವೃದ್ಧಿಯಾಯಿತು. ಕೃಷ್ಣದೇವರಾಯನ ಕಾಲದಲ್ಲಿ ತೆಲುಗು ಸಾಹಿತ್ಯವು ವಿಶೇಷವಾಗಿ ಅಭಿವೃದ್ಧಿಯಾಯಿತು. ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಕಲೆ, ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಪ್ರಮುಖ ಪೋಷಕವಾಗಿತ್ತು. ಸ್ಥಾಪನೆ 1336. ಸ್ಥಾಪಕರು ಹರಿಹರ ಒಂದು, ಬುಕ್ಕ ಒಂದು. ರಾಜಧಾನಿ ವಿಜಯನಗರ. ಹಂಪಿ. ವಂಶಗಳು ಸಂಗಮ, ಸಾಳುವ, ತುಳುವ, ಅರವಿಡು. ಸುವರ್ಣಯುಗ ಕೃಷ್ಣದೇವರಾಯ. ಕೃಷ್ಣದೇವರಾಯ 1509. ಬಿರುದು ಆಂಧ್ರಭೋಜ. ಕೃತಿ ಅಮುಕ್ತ ಮೌಲ್ಯದ. ರಾಯಚೂರು ಯುದ್ಧ 1520. ಅಮರ ನಾಯಕ ಪದ್ಧತಿ ವಿಜಯನಗರ. ಅಬ್ದುಲ್ ರಜಾಕ್ ದೇವರಾಯ 2. ಡೊಮಿಂಗೋ ಫೇಜ್ ಕೃಷ್ಣದೇವರಾಯ. ವಿಠಲ ದೇವಾಲಯ, ಕಲ್ಲಿನ ರಥ. ಹಂಪಿ, ತುಂಗಭದ್ರಾ ನದಿ. ತಾಳಿಕೋಟೆ ರಕಸ್ತಂಗಡಿ 1565. ವಿಜಯನಗರದ ನಾಯಕ ಅಳಿಯ ರಾಮರಾಯ. ತಾಳಿಕೋಟೆಯ ನಂತರ ಅರವೀಡು ವಂಶ ಮುಂದುವರಿಕೆ.